ನೆನ್ನೆ ಬೆಂಗಳೂರಲ್ಲಿ ಮಳೆ ಅನಾಹುತ. ಉರಿ ಬಿಸಿಲಿಂದ ಬೆಂಗಳೂರು ತತ್ತರಿಸ್ತಾ ಇತ್ತು. ಮಳೆ ಬಂತು ಅಂತ ಸಂತೋಷ ಪಡುವ ಬದಲು ಶೋಕ ದಿನಾಚರಣೆ ಆಚರಿಸುವಂತಹ ಸ್ಥಿತಿ ಆಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಎನ್ನುವ ಹೆಸರಿಟ್ಟರು ಆಸ್ಪತ್ರೆಗೆ. ಆದರೆ ಆಸ್ಪತ್ರೆ ಸುತ್ತಮುತ್ತ ಇಲ್ಲಿರೋ ಜನರಿಗೆ ಬೇಕಾದಂತಹ ಸುರಕ್ಷತೆಯನ್ನು ಮಾಡೋದಕ್ಕೆ ಯಾರೂ ಗಮನಿಸಲಿಲ್ಲ. ಅವತ್ತು ಅಟಲ್ ಬಿಹಾರಿ ಅಂತ ಮಾಡಿರುವ ಆ ಸರ್ಕಾರವೂ ಮಾಡಲಿಲ್ಲ, ಇವತ್ತು ಬಂದಿರೋ ಸರ್ಕಾರವೂ ಮಾಡಲಿಲ್ಲ. ಅದರ ಪರಿಣಾಮ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಬದುಕಿಗಾಗಿ ರಸ್ತೆಯನ್ನು ಆಶ್ರಯಿಸಿಕೊಂಡು ಮಾರಾಟ ಮಾಡ್ತಾ ಇದ್ದವರು ನಿನ್ನೆ ಕಾಂಪೌಂಡ್ ಕುಸಿದು ಬಿದ್ದು ಸತ್ತಿದ್ದಾರೆ. ಎದುರುಗಡೆ ವೈಭವೋಪೇತವಾದಂತಹ ಬಿಲ್ಡಿಂಗ್ ಇದೆ, ಅದರ ಪಕ್ಕದಲ್ಲಿ ಕುಸಿದು ಬೀಳೋ ಅಂತಹ ಕಾಂಪೌಂಡು ಅಂದರೆ ಇಲ್ಲಿರುವಂತಹ ಜನರ ಆಡಳಿತಗಾರರ ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡುತ್ತೆ. ಅಲ್ಲಿ ಬಿದ್ದಿದ್ದಾವೆ ಪುಟ್ಟ ಮಕ್ಕಳು ಹಾಕ್ಕೊಳ್ಳುವಂತಹ ಫ್ರಾಕ್ಗಳು. ಅಂದರೆ ಅರ್ಥ ಆಗಬೇಕು ನಾವು ಏನನ್ನು ಮಣ್ಣು ಮಾಡಿದ್ದೀವಿ ಅಂತ. ಹಾಗಾಗಿ ಸರ್ಕಾರ 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದನ್ನು ಸ್ವಾಗತಿಸೋಣ. ಆದರೆ ಕಳೆದುಕೊಂಡ ಜೀವದ ಬೆಲೆ ಇದೆಯಲ್ಲ, ಅದು 5 ಲಕ್ಷ ಅಲ್ಲ. ಬದಲಿಗೆ ನಿಜವಾದ ಅರ್ಥದಲ್ಲಿ ಯಾರು ಜೀವ ಕಳ್ಕೊಂಡಿದ್ದಾರೋ ಅವರಿಗೆ ಜೀವನೋಪಾಯದ ಮಾರ್ಗಗಳನ್ನು ಕಲ್ಪಿಸೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗಬೇಕು. ಇದರ ಜೊತೆಗೆ ಕೇವಲ ತಾತ್ಕಾಲಿಕ ಪರಿಹಾರಗಳ ಸಾಂತ್ವನದ ಮಾತುಗಳನ್ನು ಬಿಟ್ಟು ಇನ್ನೇನು ಮಳೆಗಾಲ ಶುರುವಾಗ್ತಾ ಇದೆ, ಇಡೀ ಬೆಂಗಳೂರು ವೈಟ್ ಟಾಪಿಂಗು ಅಂತ ದುಡ್ಡು ಗೋರ್ಕೊಂಡಿರುವಂತಹ ಕಾಂಟ್ರಾಕ್ಟ್ರುಗಳು ಮತ್ತು ಅವ್ರ ಹಿಂದ್ಗಡೆ ಇರೋರು ಮಾಡಿದ್ದನ್ನು ಅರ್ಥ ಮಾಡಿಕೊಂಡು ಇಡೀ ಬೆಂಗಳೂರಲ್ಲಿ ಸರಾಗವಾಗಿ ಒಳಚರಂಡಿಯ ನೀರು ಹರಿದು ಹೋಗುವ ಹಾಗೆ ಮಾಡುವ, ರಾಜಕಾಲುವೆಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡುವಂತಹ ಕೆಲಸಕ್ಕೆ ಸರ್ಕಾರ ಮುಂದಾದರೆ ಅದಕ್ಕಿಂತ ಉಪಕಾರ ಇನ್ನೊಂದು ಬೆಂಗಳೂರಿಗೆ ಇಲ್ಲ ಅಂತ ಹೇಳಕ್ಕೆ ಬಯಸ್ತೀನಿ. ಮೇಡಮ್, ಇನ್ನೊಂದು ಬರೀ ಶಿವಾಜಿನಗರ ಅಷ್ಟೇ ಅಲ್ಲ, ನಿಮ್ಮ ಇಡೀ ಬೆಂಗಳೂರು ಜಾಮ್ ಆಗಿತ್ತು. ಪ್ರತಿಯೊಂದು ರೋಡಲ್ಲೂ ಮರಗಳು ಹೊರ್ಕೊಂಡು ಬಿದ್ದವು. ಅಂದರೆ ಹಳೆ ಕಟ್ಟಡಗಳಿದ್ದಾವೆ, ಮರಗಳು ತುಂಬ ವರ್ಷದ ಮರಗಳಿದ್ದಾವೆ, ಅವೆಲ್ಲ ಇವಾಗ ಡ್ಯಾಮೇಜ್ ಆಗಿ ಬೀಳ್ತಾ ಇದ್ದಾವೆ. ಇದಕ್ಕೆ ಕಾರಣ ಏನು, ಯಾರು? ಅಲ್ಲ, ಇದೇ ಪ್ರಶ್ನೆ ನಾನು ಹೇಳಿದ್ದು. ವೈಟ್ ಟಾಪಿಂಗ್ ಅಂತ ಅನ್ನುವಂತಹ ಒಂದು ಕೆಲಸ ಮಾಡೋಕ್ಕೆ ಹೊರಟ್ರಲ್ಲ, ಬಿಳಿ ಆನೆ. ಆ ಬಿಳಿ ಆನೆಯನ್ನು ಸಾಕೋದಕ್ಕೆ ಹೋಗಿ ಅದ್ರ ಪಕ್ಕದಲ್ಲಿ ಒಂದು ಚರಂಡಿ ಮಾಡಬೇಕು ಅಂತ ಇಲ್ಲದೇನೆ ಕೇವಲ ವೈಟ್ ಟಾಪಿಂಗ್ ರಸ್ತೆಗಳು ಸಾಕಾಗೋದಿಲ್ಲ. ಜೊತೆಗೆ ಮರಗಳು ಆಕ್ಸಿಜನ್ ಕೊಡ್ತವೆ, ಬದುಕಿಗೆ ಅಗತ್ಯ. ಬೆಂಗಳೂರು ಈ ಮಟ್ಟದ ಬಿಸಿಲನ್ನು ಯಾವತ್ತೂ ಕೂಡ ಅನುಭವಿಸಿರಲಿಲ್ಲ, ಇವಾಗ ಅನುಭವಿಸ್ತಾ ಇದೆ. ಯಾಕೆ ಅಂತಂದರೆ ಈ ಹುಸಿ ಅಭಿವೃದ್ಧಿಯ ಮಾದರಿಗಳಿದ್ದಾವಲ್ಲ ಅವು. ಹಾಗಾಗಿ ಮರಗಳನ್ನು ಉಳಿಸ್ಬೇಕು ಅಂದರೆ ಮರದ ಬೇರುಗಳು ಸರಿಯಾಗಿ ಹರಡ್ಕೊಳ್ಳೋಕ್ಕೆ ಬೇಕಾದಂತಹ ಜಾಗ ಬಿಡಬೇಕು. ಆದರೆ ಅಂತಹ ಜಾಗ ಬಿಡೋದಿಲ್ಲ, ಮಣ್ಣಿಲ್ಲ ಅಲ್ಲಿ. ಇದೆಲ್ಲ ಜೊತೆಗೆ ಇಡೀ ಬೆಂಗಳೂರು ಒಂದು ಕಾಲದಲ್ಲಿ ಉದ್ಯಾನ ನಗರಿಯಾಗಿದ್ದು ಇವತ್ತು ಕಾಂಕ್ರೀಟ್ ಕಾಡಾಗಿದೆ, ಭೂಮಿ ಒಳಗಡೆ ನೀರು ಇಳೀತಾ ಇಲ್ಲ. ಹಾಗಾಗಿ ಇಂಥವುಗಳನ್ನು ಗಮನಿಸಿಕೊಂಡು ನಿಜವಾದ ಅರ್ಥದ ಪ್ರಗತಿಯೆಡೆಗೆ ಸಾಗುವಂತಹ ಅಭಿವೃದ್ಧಿ ಬೇಕು. ಆದರೆ ಈಗ ಮಾಡ್ತಾ ಇರುವ ಅಭಿವೃದ್ಧಿ ವಿನಾಶದ ಕಡೆಗೆ ತಗೊಂಡು ಹೋಗ್ತಾ ಇರೋ ಅಂಥದ್ದು. ಹಾಗಾಗಿ ನೆನ್ನೆ ಬಂದಿರುವ 1 ಗಂಟೆಯ ಮಳೆಗೆ ಅರ್ಧಕ್ಕರ್ಧ ಅಂಡರ್ ಪಾಸ್ಗಳು ನೀರು ತುಂಬಿಕೊಂಡಿದ್ವು. ಪ್ರತಿ ಬೀದಿನಲ್ಲಿ ಆಲ್ಮೋಸ್ಟ್ ಮರಗಳು ಉರುಳಿದ್ದಾವೆ. ಇದಕ್ಕೆ ಬೇಕಾಗಿರೋದು ಒಂದು ತಜ್ಞರ ತಂಡವನ್ನು ರಚಿಸಿ ಈ ಬೆಂಗಳೂರನ್ನು ಕಾಪಾಡಬೇಕು ಹೇಗೆ ಅಂತ ಯೋಚನೆ ಮಾಡಬೇಕಾಗಿರೋದು. ಹಾಗಾಗಿ ಬೆಂಗಳೂರು ಅಭಿವೃದ್ಧಿಯ ಮಿನಿಸ್ಟ್ರ್ ಇದ್ದಾರಲ್ಲ, ಅವ್ರು ನಿಜವಾದ ಅರ್ಥದಲ್ಲಿ ಬೆಂಗಳೂರಲ್ಲಿ ಬದುಕ್ತಾ ಇರುವಂತಹ ಜನಸಾಮಾನ್ಯರ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಅಂತ ಹೇಳಕ್ಕೆ ಬಯಸ್ತೀನಿ.